ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಷ್ಟೊಂದು ದಿವಸ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಇವತ್ತು ಸಂಡೇ, ಇಡ್ಲಿ ಕಾಲು ಸುಟ್ಟು ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಬೇಬಿ ಬಾಯ್ಗೆ ಆಚಾರು, ಇಲ್ಲಿ ನನ್ನ ಮಗ ಇದ್ದಾನೆ ನೋಡಿ, ಈಗ ಆ ಕಡೆ ತಿರುಗ್ಬಿಟ್ಟ. ಈಗ ನಾವೆಲ್ಲ ಫೋನ್ ಇಟ್ಕೊತೀವಿ ಅಂತ ಅವನು ಫೋನ್ದು ಕವರ್ ಇರುತ್ತಲ್ಲ ಅದು ಇಟ್ಕೊಂಡು ಹಲೋ ಹಲೋ ಅಂತಿರ್ತಾನೆ. ತುಂಬ ನಾಟಿ ಆಗಿಬಿಟ್ಟಿದ್ದಾನೆ. ಆಮೇಲೆ ಇವತ್ತು ನಮ್ಮ ಬೇಬಿ ಬಾಯ್ಗೆ ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ ಆಫ್ಟರ್ 2.5 ಇಯರ್ಸ್ ಅಂತಲೇ ಹೇಳ್ಬೋದು. 2.5 ಇಯರ್ಸು ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದೀವಿ. ಯಾವ ಥರ ಮಾಡಿಸೋಣ ಅಂತ ನಮಗೂ ಒಂದು ಯೋಚನೆ. ಚೆನ್ನಾಗಿ ಕಾಣಬೇಕು. ನೆಕ್ಸ್ಟ್ ಮಂತ್ ಒಂದು ಬರ್ಡೇ ಬೇರೆ ಬರ್ತಾ ಇದೆ. ಹಾಗೆ ಒಂದು ಸ್ಪೆಷಲ್ ಅಕೇಶನ್ ಇದೆ. ಅದಕ್ಕೂ ಮುಂಚೆ ಅದೇನು ಅಂತ ನನ್ನ ಬ್ಲಾಗ್ಸ್ ನೋಡಿ ಗೊತ್ತಾಗುತ್ತೆ. ಮುಂದಿನ ತಿಂಗಳು ಒಂದು ಸ್ಪೆಷಲ್ ಮೂಮೆಂಟ್ ಇದೆ, ಸೆಲೆಬ್ರೇಷನ್ ಇದೆ. ಓಕೆ, ಸ್ಟೇ ಟ್ಯೂನ್ ಇನ್ ಮೈ ಚಾನಲ್. ಸೊ ಈಗ ಇಡ್ಲಿ ಕಾಲು ಸುಕ್ಕೆ ಎಲ್ಲಿ ಹೋಗ್ತಾ ಇದ್ದೀವಿ ರಾಘು? ಎಲ್ಲಿ ಹೋಗ್ತಾ ಇದ್ದೀವಿ? ಯಾವ ಏರಿಯಾಗೆ ಹೋಗ್ತಾ ಇದ್ದೀವಿ ಇನ್ನೂ ಡಿಸೈಡ್ ಮಾಡಿಲ್ವಂತೆ. ನೋಡೋಣ ಬಾ ಅಂತಂದಿದ್ದಾರೆ. ಅದೇ ನಮ್ಮ ಸೇಮ್ ಹೋಲ್ ಪ್ಲೇಸ್, ಅದಕ್ಕೆ ಹೋಗ್ತೀವ ಅಥವಾ ಬೇರೆ ದಿಕ್ಕೆ ಹೋಗ್ತೀವ ನೋಡೋಣ. ಸೊ ಬನ್ನಿ. ಬೆಂಗಳೂರು ಬೆಳಗ್ಗೆ ಹೊತ್ತಿಗೆ ಎಷ್ಟು ಕಾಮಾಗಿರುತ್ತೆ. ಅದೇ ಒಂದು ಆಫ್ಟರ್ 10 ಆಗೋಗ್ಲಿ ಎಷ್ಟು ಗಾಡಿಗಳು ಬಂದಿರುತ್ತೆ ಅಂತ ಅಂದರೆ ಊಹೆನೂ ಮಾಡೋಕ್ಕಾಗೋದಿಲ್ಲ. ವೀಕೆಂಡ್ಸ್ ಮಾತ್ರ ಸಿಕ್ಕಾಪಟ್ಟೆ. ನನ್ನ ಮಗ ಅಂತೂ ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾನೆ. ಅವ್ನು ಮುಂದೆ ಸೀಟಲ್ಲೇ ಕೂರಬೇಕು ಬೆಲ್ಟ್ ಹಾಕ್ಕೊಂಡು ಅಂತ ಅಂದ್ಬಿಟ್ಟು. ನಾನು ವಿಡಿಯೋ ಮಾಡ್ತೀನಿ. ಹೊಡಿಬಾರ್ದು ಚಾರೋ, ಹೊಡಿಬಾರ್ದು. ಹೋಗಲ್ಲ ಕಣ ನೀವು. ಖಾಲಿ ಆಯಿತು. ಇದೆಲ್ಲ ಮಾಡಬಾರ್ದು. ನಾವು ಜಯನಗರದಲ್ಲಿರೋ ಒಡೆಯರ್ ಹೋಟೆಲ್ಗೆ ಹೋಗಿದ್ವಿ. ನಾವು ಹೊಸ ಹೋಟೆಲ್ ಅನಿಸುತ್ತೆ. ನಾವು ಫಸ್ಟ್ ಟೈಮ್ ಹೋಗಿದ್ದು. ಚೆನ್ನಾಗಿತ್ತು. ಬೆಳಗ್ಗೆನೇ ಹೋಗಿದ್ವಿ, ಅಷ್ಟೇನು ಜನ ಇಲ್ಲ. ನಾವೆಲ್ಲ ಹೋದ್ಮೇಲೆ ಬರ್ತಾಯಿದ್ರು. ಅದಾದಮೇಲೆ ನನ್ನ ಮಗ ಅಲ್ಲಿ ಏನೂ ತಿನ್ನಲಿಲ್ಲ ಅಂದ್ಬಿಟ್ಟು ವಡೆ ತಿಂತಾನಲ್ಲ ಅಂದ್ಬಿಟ್ಟು ಪಕ್ಕದಲ್ಲಿ ಶಾಂತಿ ಸಾಗರ್ ಇತ್ತು, ಅವನಿಗೆ ವಡೆ ತಿನ್ನಿಸ್ತಿದ್ರು. ಹಾಗೆ ಒಂದು ಕಾಫಿ ಎಲ್ಲ ಕುಡ್ಕೊಂಡು ನಾವು ನೆಕ್ಸ್ಟು ಅವನಿಗೆ ಏರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು RBL ಹೊಟ್ಕೋದ್ವಿ ನಾವು. ಹಾಕಿರೋ ಆಚೆಗೆ ಹಾಕು. ಇಲ್ಲಿ ನಾನು ಹಿಡ್ಕೊಂಡು ತಿನ್ಬಿಡು. ಹಿಡ್ಕೊಂಡು ನೋಡು. ಕೈ ಕೊಡ ನೀನು. ಸುಮ್ಮನೆ ಕೂತಾನಲ್ವ ಏನಾದ್ರು ಮಾಡ್ಕೊಳ್ಳಿ ಅಂತ. ಭಯ ಅವನಿಗೆ. ಹೇರ್ ಕಟ್ ಆದಮೇಲೆ ತುಂಬ ಮುದ್ದಾಗಿ ಕಾಣಿಸ್ತಿದ್ದ.
ಫೋಟೋ ತೆಗಿತೀನಿ ನೀಟಾಗಿ ನಿಂತ್ಕೊಳ್ಳೋ ಅಂದರೆ ಮಾತ್ರ ನಿಂತ್ಕೊಳ್ಳೋದೇ ಇಲ್ಲ, ಫೋಟೋ ಅಂದರೆ ನಿಂತ್ಕೊಳ್ಳೋದೇ ಇಲ್ಲ. ಆದರೆ ಫೋಟೋ ತೆಗ್ದಿದ್ದನ್ನು ಮಾತ್ರ ನೋಡಿ ವಾವ್ ಮಮ್ಮ ಅಂತ ಅಂದ್ಬಿಟ್ಟು ಖುಷಿ ಪಡ್ತಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾನು ಅಂತ ಅಂದ್ಬಿಟ್ಟು. ಹೀರೋ ಥರ ಸಖತ್ತಾಗಿ ಕಾಣಿಸ್ತಿದ್ದ. ಅಲ್ಲೇ ಇದ್ದಿದ್ದು ಎಳ್ಳೀರು ಅಂಗಡಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಎಳ್ಳೀರು ಕುಡಿಯೋಣ, ಅವ್ನು ನೀರಂತೂ ಸರಿಯಾಗಿ ಕುಡಿಯೋಲ್ಲ ನನ್ನ ಮಗ. ಅಟ್ಲೀಸ್ಟ್ ಎಳ್ಳೀರು ಕುಡಿಯೋಣ ಅಂತ ಹೋದರೆ ಅದೂ ಕುಡಿಯೋಲ್ಲ ನೀಟಾಗಿ, ಅದರಲ್ಲೂ ತೀಟೆ ಮಾಡಿಕೊಂಡು. ಕಾಯಿ ಒಂದು ಸ್ವಲ್ಪ ತಿಂತಿದ್ದ. ಸರಿ ಅಂತ ಅಂದ್ಬಿಟ್ಟು ಕಾರ್ ತರಕ್ಕೆ ಹೋದರು. ಹಾಗೆ ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಬಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟನೇ ಇದೆ ಮಾತ್ರ ಬಾಡಿಗೆ ಮನೆಗಳಲ್ಲಿ. ಸೊ ಇದಾಗಿತ್ತು ನಮ್ಮ ಪುಟ್ಟ ಮಿನಿ ವ್ಲಾಗ್ ಅಂತ ಹೇಳ್ಬೋದು. ನನ್ನ ಮಗನ ಮೊದಲನೇ ಹೇರ್ ಕಟ್ ಒಂದು ಮೆಮೊರಬಲ್ ಅಲ್ವಾ. ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ತಿರೋದು ಅನ್ನೋದು ಪೇರೆಂಟ್ಸಿಗೆ ಖುಷಿ ಇರುತ್ತೆ, ಅದರಲ್ಲೂ ನನಗಂತೂ ತುಂಬ ಖುಷಿ ಇರುತ್ತೆ. ಅವ್ನು ಏನೇ ಫಸ್ಟ್ ಮಾಡಿದ್ರು ಅದು ತುಂಬ ಮೆಮೊರಬಲ್ ಆಗಿರಬೇಕು ಅನ್ನೋದು ನನಗೆ ಇಷ್ಟ. ಸೊ ಥ್ಯಾಂಕ್ ಯು.